ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಏನೋ ಜಮಾ ಆಗ್ತಾ ಇದೆ. ಆದರೆ 21, 22ನೇ ಕಂತಿನ ಹಣದ ಬಗ್ಗೆನೂ ಕೂಡ ಬಹಳಷ್ಟು ಫಲಾನುಭವಿಗಳು ಕೇಳ್ತಾ ಇದ್ದೀರಿ. ಹೌದು ಸ್ನೇಹಿತರೆ, ಬೆಳಗ್ಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಪ್ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು, ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಈ ಒಂದು 20ನೇ ಕಂತಿನ ಹಣ ಇನ್ನು ಎಷ್ಟು ಜನರಿಗೆ ಬರಬೇಕಾಗಿದೆ, ಅದೇ ರೀತಿಯಾಗಿ 21ನೇ ಕಂತಿನ ಹಣ ಮತ್ತು 22ನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ, ನಮ್ಮ ಖಾತೆಗಳಿಗೆ ಯಾವಾಗ ಬರುತ್ತೆ, ಈ ಎಲ್ಲ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಬಹಳ ಮುಖ್ಯವಾದ ಮಾಹಿತಿ, ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಂದಿರತಕ್ಕಂತಹ ಗುಡ್ ನ್ಯೂಸ್ ಆದರೂ ಏನು? ಈ ಒಂದು 21, 22ನೇ ಕಂತಿನ ಹಣ ಬಿಡುಗಡೆಯ ಬಗ್ಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಇದೇ ಭರ್ಜರಿ ಗುಡ್ ನ್ಯೂಸ್ ಆಗಿದೆ. ಹೌದು, ಈ ಒಂದು 21, 22ನೇ ಕಂತಿನ ಹಣ ರಿಲೀಸ್ ಆಗುವುದರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ 20ನೇ ಕಂತಿನ ಹಣ ರಿಲೀಸ್ ಅಂತೂ ಆಗಿದೆ. ಸುಮಾರು 70%ಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬೋದು. ಅಂದರೆ ಸುಮಾರು 80 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ. ಅಂದರೆ 1,22,00,000 ಫಲಾನುಭವಿಗಳಿದ್ರೆ ಇನ್ನೇನು ಬಹಳಷ್ಟು ಫಲಾನುಭವಿಗಳೇನಿಲ್ಲ, ಒಂದು 40 ಅಥವಾ 35 ಲಕ್ಷ ಫಲಾನುಭವಿಗಳು ಮಾತ್ರ ಬಾಕಿ ಇದ್ದಾರೆ. ಇನ್ನು 2-3 ದಿನಗಳಲ್ಲಿ ಅವ್ರಿಗೂ ಕೂಡ ಅಮೌಂಟ್ ಹಾಕಿ ಕ್ಲಿಯರ್ ಮಾಡ್ತಕ್ಕಂತಹ ಕೆಲಸ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡತ್ತಂತೆ. ಹಾಗಾದರೆ ಇನ್ನು 20ನೇ ಕಂತಿನ ಹಣ ಬಂದವರು 21, 22ನೇ ಕಂತಿನ ಹಣ ಬರಬೇಕಾಗಿರುತ್ತೆ. ಅದ್ರ ಬಗ್ಗೆನೂ ಕೂಡ ಕಾಯ್ತಾ ಇರ್ತಾರೆ. ಹಾಗಾದರೆ ಆ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಅದಕ್ಕಿಂತ ಮುಂಚೆ 20ನೇ ಕಂತಿನ ಏನಾದರೂ ಬಂದಿಲ್ಲಪ್ಪ ಅಂದರೆ ವರಿ ಮಾಡ್ಕೊಳ್ಬೇಡಿ. ನೀವು ಎಲಿಜಿಬಲ್ ಇದ್ದಿದ್ದೆ ಆದರೆ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಹಣ ಬಂದೇ ಬರುತ್ತೆ, ಅದರಲ್ಲಿ ಏನು ಸಂಶಯವಿಲ್ಲ. ಇನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿ ಇದ್ದಾವ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನು ಒಂದು ಸಾರಿ ಚೆಕ್ ಮಾಡಿ. ಯಾಕಂದರೆ ಬಹಳಷ್ಟು ಫಲಾನುಭವಿಗಳದು ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ, ಅದನ್ನು ರೀಓಪನ್ ಮಾಡಿಸ್ಕೊಳ್ಬೇಕಂತ ಹೇಳಿದ್ದಾರೆ. ಯಾಕಂದರೆ ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ, ಅಮೌಂಟ್ ಹಾಕೋದು ತೆಗೆಯೋದು ಮಾಡಿರೋದಿಲ್ಲ. ಹಾಗಾಗಿ ಅದು ಡೆಡ್ ಅಕೌಂಟ್ ಅಂತ ಆಗಿರುತ್ತೆ. ಆ ಒಂದು ಬ್ಯಾಂಕ್ ಅಕೌಂಟ್ಗಳು ರೀಓಪನ್ ಮಾಡಿಸ್ಬೇಕು. ರೀಓಪನ್ ಮಾಡಿಸಿದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ಹಣ ಬರಲಿಕ್ಕೆ ಸಾಧ್ಯ ಅಂತಕ್ಕಂತಹ ಮಾಹಿತಿಯನ್ನು ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಪ್ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಯಾರ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ ನೋಡಿ, ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಆ ಒಂದು ಅಕೌಂಟು ಚಾಲ್ತಿಯಲ್ಲಿದ್ದಾವ ಅಥವಾ ಬಂದ್ ಆಗಿದೆಯಾ ಅದನ್ನು ನೋಡಿಕೊಂಡು ಬ್ಯಾಂಕ್ಗಳಿಗೆ ಹೋಗಿ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ತದನಂತರ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬಂದೇ ಬರುತ್ತೆ. ಇನ್ನು 21, 22ನೇ ಕಂತಿನ ಹಣದ ಬಗ್ಗೆ ಮಾಹಿತಿ ತಿಳಿಯೋದಾದರೆ ಇಲ್ಲಿ 21ನೇ ಕಂತಿನ ಹಣದ ಬಗ್ಗೆ ಹೇಳ್ತೀನಿ ಕೇಳಿ. ಈಗಾಗಲೇ 20ನೇ ಕಂತಿನ ಹಣದ ಬಗ್ಗೆ ರಿಲೀಸ್ ಆಗ್ತಾ ಇತ್ತಲ್ವ, 2,500 ಕೋಟಿ. ಅದರಲ್ಲಿನೇ 21ನೇ ಕಂತಿನ ಹಣ ಕೂಡ ರಿಲೀಸ್ ಆಗಿದೆ ಅಂತೆ. ಸುಮಾರು 5,000 ಕೋಟಿ ಹಣ ರಿಲೀಸ್ ಮಾಡಿಕೊಂಡಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಅದು ಈಗ ಬರೀ ಒಂದು ಕಂತಿಗಾಗಿ 2,500 ಕೋಟಿ ಹಣ ಬೇಕಾಗತ್ತೆ. ಹಾಗಾದರೆ 2 ಕಂತಿಗಾಗಿ 5,000 ಕೋಟಿ ಹಣ ಬೇಕಾಗತ್ತೆ. ಹಾಗಾದರೆ 5,000 ಕೋಟಿ ಹಣವನ್ನು ಈಗಾಗಲೇ ಆಲ್ರೆಡಿ ರಿಲೀಸ್ ಮಾಡಿಕೊಂಡಿದೆ ಅಂತೆ. ಇನ್ನು 2,500 ಕೋಟಿ ಹಣ ಏನಿದೆಯಲ್ಲ ಅದು ಈಗಾಗಲೇ ರಿಲೀಸ್ ಆಗಿ ಕ್ಲಿಯರ್ ಆಗ್ತಕ್ಕಂತಹ ಸಂದರ್ಭ ಬಂದಿರತಕ್ಕಂಥದ್ದು. ಇನ್ನು ಈ ಒಂದು 20ನೇ ಕಂತಿನ ಹಣ ಕ್ಲಿಯರ್ ಆಗುತ್ತೆ ಅಲ್ವಾ, ಆವಾಗ ನಿಮ್ಮ ಖಾತೆಗಳಿಗೆ 21ನೇ ಕಂತಿನ ಹಣ ಕೂಡ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಹೌದು, 20ನೇ ಕಂತಿನ ಹಣ ಕ್ಲಿಯರ್ ಆಗಬೇಕು. ತದನಂತರ 21ನೇ ಕಂತಿನ ಹಣವನ್ನು ನಾವು ರಿಲೀಸ್ ಮಾಡಿಕೊಡ್ತೀವಿ ಅಂತಕ್ಕಂತಹ ಅಪ್ಡೇಟನ್ನು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು. ಈಗ ನಮಗೆ ಈ ಒಂದು ಜೂನ್ ತಿಂಗಳಲ್ಲಿ 3 ತಿಂಗಳ ಹಣ ಬರಬೇಕಾಗಿದೆ. 20, 21, 22ನೇ ಕಂತಿನ ಹಣ ಅಂದರೆ ಮಾರ್ಚು, ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಬಂದಂಗೆ ಆಗುತ್ತೆ. ತದನಂತರ ಜುಲೈನಲ್ಲಿ ಜೂನ್ ತಿಂಗಳ ಹಣ ಜಮಾ ಮಾಡ್ಕೊಳ್ಬೋದು. ಅಂದರೆ 23ನೇ ಕಂತಿನ ಹಣವನ್ನು ನಾವು ಪಡ್ಕೊಳ್ಬೋದಾಗಿರುತ್ತೆ. ಸದ್ಯಕ್ಕೆ ಇನ್ನೂ 2 ತಿಂಗಳ ಹಣವನ್ನು ನಮ್ಮ ಖಾತೆಗಳಿಗೆ ಸರ್ಕಾರ ಹಾಕಬೇಕಾಗಿದೆ. ಅವುಗಳನ್ನು ಕೂಡ ಹಾಕಿಕೊಡ್ತಕ್ಕಂತಹ ಪ್ರಕ್ರಿಯೆ ಈಗ ಸದ್ಯಕ್ಕೆ 21ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಲಿದೆ. ತದನಂತರ 22ನೇ ಕಂತಿನ ಹಣದ ಬಗ್ಗೆ ರಾಜ್ಯ ಸರ್ಕಾರ ಚಿಂತನೆ ನಡೆಸಲಿದೆ ಅಂತಕ್ಕಂತಹ ಅಪ್ಡೇಟು ಸಿಕ್ಕಿದೆ. ಸೊ ನೋಡಿ, ಲೇಟೆಸ್ಟ್ ಆಗಿ ಇದರ ಬಗ್ಗೆ ಅಪ್ಡೇಟು ಇಷ್ಟು ಸಿಕ್ಕಿತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿದ್ದೆ ಆದರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.